ಮಾರ್ನಿಂಗ್. ಇದಳು ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ನಾವೀಗ ರೆಡಿ ಆದ್ರು. ಬ್ಯಾಗಲ್ಲಿ ಏನೇನು ಥಿಂಗ್ಸ್ ಇದೆ ನೋಡಿ. ನೋಡು ನೋಡು ನೋಡು, ಇಲ್ಲೇ ನೋಡ್ತಿದ್ದೆ, ಎಲ್ಲಿ ನೋಡು. ಬಾಯ್ ಹೇಳು, ಬಾಯ್ ಬಾಯ್. ನಾವು ಸ್ಕೂಲ್ಗೆ ಕೊಡ್ತಾ ಇದ್ದೀವಿ, ಲೇಟ್ ಆಯಿತು, ಬಾಯ್. ನೋಡಿ ನೋಡಿ ನೋಡಿ, ನಾವು ಕರ್ಕೊಂಡು ಹೋಗೋದಲ್ಲ, ಅವನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಪೋಸ್ ಕೊಡ್ತಾ ಇರೋದು ನೋಡಿ ಅಲ್ಲಿ. ಒಬ್ರಿಗೊಬ್ರು ಎಲ್ಲ ಪರಿಚಯ ಮಾಡಿಸಿದ್ರು. Hello, Hannah, how are you? Who is sitting next to you? ಇದು ಪ್ರತೀಕ್ ಅವರ ಲಂಚ್ ಆಗಿದೆ. ಇದು ಹೇಗೆ ಮಾಡೋದು ಅಂತ ನಿಮಗೆ ಬೇಕಿದ್ರೆ, ಕಲ್ಚರ್ ಮಾಡಾದ್ಮೇಲೆ ಯೂರಿನ್ ಇನ್ಫೆಕ್ಷನ್ ಅಂತ ಬಂದಿದೆ, ಅದಕ್ಕೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಅಲ್ಲಿಗೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗುಡ್ ಮಾರ್ನಿಂಗ್. ಇದಳು ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು. ಈಗ ಸಮಯ 9:25. ಇವತ್ತು ನನ್ನ ಮಗನ ಸ್ಕೂಲ್ ಕರ್ಕೊಂಡು ಹೋಗ್ಬೇಕು. 10 ಗಂಟೆಗೆ ಬರೋಕ್ಕೆ ಹೇಳಿದ್ದಾರೆ. ಇಲ್ಲಿಂದ ಹತ್ರನೇ, ಬಟ್ ಆದಷ್ಟು ಟೈಮ್ ಇಲ್ಲ ಇವಾಗ. ಬೇಕಾದಷ್ಟು ಟೈಮ್ ಇವಾಗಿಲ್ಲ. ಯಾಕಂತಂದರೆ ಅಲ್ಲಿ ಪಾಪನೆಲ್ಲ ರೆಡಿ ಮಾಡಿಸ್ಬೇಕು, ಆಯಿತಾ. ಜೊತೆಗೆ ನಾನು ಇಲ್ಲಿಂದ ಪಿಕಪ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಮೈಂಡಲ್ಲಿ ಐತೆ. ಸೊ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು. ಸೊ ಅಲ್ಲಿ ನಂತರ ಒಂದು 20 ಜನ ಪೇರೆಂಟ್ಸ್ಗಳು ಬಂದಿರ್ತಾರೆ. ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಏನೋ. 1 hour ಸೆಷನ್ ಇದೆಯಂತೆ ಅಲ್ಲಿ. ಆ್ಯಂಡ್ ಇದು ಆಲ್ರೆಡಿ ಹಚ್ಕೊಂಡಾಯಿತು. ಇದು ಆಮೇಲೆ ಗೊತ್ತಾಯಿತು, ಒಂದೇ ಒಂದು ಪಿಗ್ಮೆಂಟ್ ಆಗಿರೋ ಜಾಕ್ ಮಾತ್ರ ಹಾಕಬೇಕಂತ. ಫೇಸ್ ಪೂರ್ತಿ ಹಾಕೊಂಡ್ಬಾರ್ದಂತೆ. ಸನ್ಸ್ಕ್ರೀನ್ ಲೋಷನ್. ಈಗಷ್ಟೇ ಆನವ್ ಎದ್ದು ಸ್ನಾನ ಮಾಡ್ಕೊಂಡಿದ್ದಾನೆ. ಈಗ ಬ್ರೇಕ್ಫಾಸ್ಟ್ ಮಾಡ್ತಾನೆ ಆನವ್ದು ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲ್. ಗುಡ್ ಮಾರ್ನಿಂಗ್ ಆನವ್. ಗುಡ್ ಮಾರ್ನಿಂಗ್. ಈಗ ಆನವ್ಗೆ ಸ್ನಾನ ಮಾಡಿಸಿ ಬ್ರೇಕ್ಫಾಸ್ಟ್ ಆಗಿ ಪಾಪುಗೆ ಹಾಲು ಕುಡಿಸಿ ಈಗ ರೆಡಿ ಆಗ್ತಾ ಇದ್ದೀನಿ ಗೈಸ್. ನಾನು ಪ್ರತೀಕ್ ಬರ್ತಾ ಇದ್ದಾರೆ. ಮೈ ಗಾಡ್, ಇದು ಇವತ್ತಿನ ಔಟ್ಫಿಟ್. ಪ್ರತೀಕ್ ಅವತ್ತು ಐರನ್ ಮಾಡಿ ತಂದು ಕೊಟ್ರಲ್ಲ, ಅದನ್ನು ಇವತ್ತು ಹಾಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೆಳಗಡೆ ಸುಕ್ಕಿದೆ. ಕರೆಕ್ಟಾಗಿ 9:15 9:30 ಬಂದ್ಬಿಡಿ, ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಬಂದ್ಬಿಡಿ ಅಂತಂದು. ನನ್ನ ಮಗ ಹೆಂಗೆ ರೆಡಿ ಆಗಿದೆ ನೋಡೋಣ. ಈಗ ತಿಂತಾ ಇದ್ದೀರಾ? ಟೈಮ್ ಆಯ್ತಲ್ಲ, ಸಾಕು ನಂಗಿದು ಅಂತ. ಬೇಕಂತ ಚೆನ್ನಾಗಿ ಆಯ್ತಲ್ಲ. ಹೇ ಡಾರ್ಲಿಂಗ್, ನೀವು ರೆಡಿ ಆಗ್ತಿದ್ದೀರಾ? ಅಯ್ಯೋ ಟೈಮ್ ಆಗೋಯ್ತಲ್ಲ. ನಾವೀಗ ರೆಡಿ ಆದರು. ಬಟ್ಟೆನೇ ಹಾಕ್ಸ್ಕೊತಾ ಇರಲಿಲ್ಲ. ಓಕೆ, ಅವ್ರ ಬ್ಯಾಗಲ್ಲಿ ಏನೇನು ಥಿಂಗ್ಸ್ ಇದೆ ನೋಡಿ. ಡೈಪರು, ವಾಟರ್ ಬಾಟಲು. ನಮಗೆ ಬಾಚಣಿಗೆ ಎಲ್ಲಿ ಅನ್ನೋ ಬಾಚಣಿಗೆ ನೋಡಿ. ಇದು ಅನ್ನೋದು ಔಟ್ಫಿಟ್, ಸ್ಕೂಲ್ ಡ್ರೆಸ್. ಆ್ಯಂಡ್ ದಿಸ್ ಇಸ್ ID ಕಾರ್ಡ್. ರೆಡಿ ಆದ ಬ್ಯಾಗೆಲ್ಲ ಇಲ್ಲಿದೆ. ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಂತ್ಕೊಂಡು ಸ್ಲಿಪ್ಪರ್ ತಗೊಂಡು ತಿಳಿಯಾನ ಇಲ್ಲ ಅದು ಹಾಕೋಣ
ನೋಡು 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 ಇಲ್ಲೇ ನೋಡ್ತಿದ್ದೆ ನೋಡು. ಬಾಯ್ ಹೇಳು, ಬಾಯ್. ಬಾಯ್, ನಾವು ಸ್ಕೂಲ್ಗೆ ಹೊಡ್ತಾ ಇದ್ದೀವಿ, ಲೇಟ್ ಆಯ್ತು, ಬಾಯ್. ಪಾಪ ಕನ್ನಡ ತೋರ್ಸ. ಹಾಯ್ ಬಾಯ್ ಹೇಳು ಎಲ್ರಿಗೂ. ಆನವ್ ಟಾಟಾ. ಟಾಟಾ ಬಾಯ್. ನೋಡಿಲಿ ಬಾಯ್. ಬಾಯ್. ಉಮ್ಮ ಕೊಟ್ಬಿಡು, ಉಮ್ಮ. ಅಯ್ಯೋ ನನ್ನ ಚಿನ್ನು ಬಾಯ್. ಲವ್ ಯು, ಲವ್ ಯು. ಲವ್ ಯು ಆಲ್. ಓಕೆ ಓಕೆ ಬಾಯ್ ಬಾಯ್ ಬಾಯ್. ಓಕೆ ಬಾಯ್ 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 ಬಾಯ್. ಲೇಟ್ ಆಯ್ತು ಬಾಯ್. ತಾತಾಗ್ ಬಾಯ್ ಮಾಡು. ತಾತ ಬಾಯ್. ಹಾಂ ಬಾಯ್ ಅಮೇಯ ಬಾಯ್. ಇವತ್ತು ಆ್ಯಕ್ಚುಲಿ ಆನವ್ ಸ್ಕೂಲಲ್ಲಿ ಬರೀ 1 hour ಸೆಷನ್ ಇರುತ್ತೆ ಅಷ್ಟೇ. ಪೇರೆಂಟ್ಸ್ ಜೊತೆನೇ ಇರುತ್ತೆ, ನಾವು ಇರ್ತೀವಿ. ಹೇಳಿದ್ದೀನಿ ಅವರಿಗೆ, ಹೇಳಿದಾರಂತೆ ಆಲ್ರೆಡಿ, ಆದರೆ ನಾನು ಹೇಳಿಬಿಟ್ಟೆ, ಸಾರಿ. ನಾಳೆ ಕೂಡ ಇರುತ್ತೆ, ಬಟ್ ನಾಳೆ ಸ್ಕೂಲಿಗೆ ಹೋಗ್ಬೇಕಾ ಅಥವಾ ಆನ್ಲೈನಲ್ಲೇ ಇರುತ್ತಾ? ಓರಿಯೆಂಟೇಷನ್ ಡೇ ಇದೆ ನಾಳೆ. ಸೊ ವಿತ್ ಕಿಡ್ಸ್, ವಿತ್ ಪ್ಯಾರೆಂಟ್ಸ್. ಓರಿಯೆಂಟೇಷನ್ ಡೇ ಅಂದ್ರೇನು? ಅಂದರೆ ಅದೇ ಏನೇನು ನಡೆಯುತ್ತೆ, ಹೇಗೆ ಹೇಗೆ ಎಲ್ಲ ಹೇಳ್ತಾರೆ. ಫುಲ್ ಎಲ್ಲರೂ ಎಲ್ಲ ಬ್ಯಾಚಸ್ ಅವರು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಸ್ಕೂಲಿಗೆ. ಇದರಿಂದ ಸ್ಕೂಲಿಂದ ಮನೆಗೆ ಹೋಗ್ತಾ ಇದ್ದಾರೆ. ಹಾ ಮೈ ಗಾಡ್. ನಾನು ಮುಖ ತೋರಿಸಿ. ಆನವ್ ಆನವ್ ಒನ್ ಯೇ ಹ್ಯಾಪಿ ಬರ್ಡೇ ಆನವ್. ಹ್ಞೂ ಹ್ಯಾಪಿ ಬರ್ಡೇ ಅಂದ್ರೆ ಅವ್ನಿಗೆ ಇಷ್ಟ ಈಗ. ಹ್ಯಾಪಿ 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 ಅಂತಾನೆ. ಓಕೆ ಇನ್ನೇನೋ ರೀಚ್ ಆದ್ವಿ ಗೈಸ್. ಈಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಫೋನ್ ನೋಡ್ಕೊಂಡು ಗಾಡಿ ಓಡಿಸೋದು. ನಾವು ಮುನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಪಕ್ಕದಲ್ಲಿ ಯಾವುದಿದೆಯೋ ಅದಕ್ಕೆ ಬಂದಿದ್ದೀವಿ. ಅಪ್ಪ ತಂದೆ ಕಾಪಾಡು. ಸೊ ಈ ಕೈ ಮುಕ್ಕೊಂಡು ಓ ಎತ್ತದು ಇಳಿಯೋದೇ ಒಂದು ಜಾಬ್. ಕರೆಕ್ಟಾಗಿ ರೀಚ್ ಆಗಿದ್ದೀವಿ. ಅಯ್ಯಯ್ಯೋ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅನ್ಸುತ್ತೆ. ನಾವು ಕರೆಕ್ಟಾಗಿ 1 ನಿಮಿಷ ನಂಗೆ ರೀಚ್ ಆಗ್ಬಿಟ್ಟಿದ್ವಿ. ಇಳಿಗಳಿಗೆ ಮೈ ಗಾಡ್. ಅಪ್ಪ ನೀವು ಬಂದ್ಮೇಲೆ ಹೋಗೋದು? ಬಾಯಾ ಏ ಇಳಿ ತೆಗ್ದಿಕ್ಕೆ ಬಾಯ್ ಅಂತ ಹೇಳ್ತಾನೆ. ಯಪ್ಪ ಇವನ್ ಎಕ್ಸೈಟ್ಮೆಂಟ್ ನೋಡೋಕ್ಕಾಗ್ತಾ ಇಲ್ಲ ಸೀರಿಯಸ್ಲಿ. ಒಳಗಡೆ ಹೋದ್ಮೇಲೂ ಬಿಟ್ಟು ಬರೋವಾಗಲೂ ಹೀಗೆ ಇರುತ್ತಾ ಅಂತ ಐಡಿಯಾ ಇಲ್ಲ ನನಗೆ. ಬನ್ನಿ ಬನ್ನಿ ಬನ್ನಿ. ನೋಡಿ ನೋಡಿ ನೋಡಿ, ನಾವು ಕರ್ಕೊಂಡು ಹೋಗೋದಲ್ಲ, ಅವನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಹೈಫೈ ಬೇರೆ ಸರ್ಗೆ. ಬಾ 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 ಬಾ. ಸ್ಕೂಲ್ಗೆ ಎಂಟ್ರಿ ಆಗ್ತಿದ್ದಂಗೆ ಮೈ ಫಸ್ಟ್ ಡೇ ಆ್ಯಟ್ ಯೂರೋ ಕಿಡ್ಸ್ ಅಂತ ಆ ಜಾಗದಲ್ಲಿ ನಿಲ್ಲಿಸಿ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಮಕ್ಳಿಗೂ ಮಾಡಿದ್ದಾರೆ ಇಲ್ಲಿ ಫೋಟೋಶೂಟ್ನ. ಅಲ್ಲಿ ನೋಡಿ ಎಲ್ಲ ಪೇರೆಂಟ್ಸ್ಗಳೆಲ್ಲ ಬಂದು ಹಾಜರಾಗಿದ್ದಾರೆ ಆಲ್ರೆಡಿ. ಹೀ ಸೋ ಎಕ್ಸೈಟೆಡ್. ಆನೋ ನಿಜವಾಗ್ಲೂ ಫೋಸ್ ಕೊಡ್ತಾ ಇರೋದು ನೋಡಿ ಅಲ್ಲಿ. ಅದ್ರ ಮಧ್ಯೆ ಆ ಕಣ್ಣಲ್ಲಿ ನೋಡಿ, ನಂತರನೇ ಇದೇ ಥರ ಪುಟ್ಟು ಬೇರೆ ಬೇರೆ ಜೀವಿಗಳೆಲ್ಲ ಇದ್ದಾವೆ ಅನ್ನೋ ಒಂದು ಕಣ್ಣಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅವ್ರು ಕೊಟ್ಟಿದ್ದು ಫಸ್ಟ್ ಬಾಲ್ ಟಾಸ್ಕ್ನ
ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ದೆ. ಏನಂದರೆ ಆ ಬಾಲ್ನ ಈ ಜಿಗ್ಸಾಗ್ಲಿ ಏನು ಹಾಕಿದಾರಲ್ಲ ವೈಟ್ ಕಲರಲ್ಲಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗಿ ಅಲ್ಲೊಂದು ಬಕೆಟ್ ಇಟ್ಟಿದ್ದಾರಲ್ಲ ಅದರೊಳಗೆ ಹಾಕಬೇಕು. ಇಲ್ಲಿ ಸ್ಪಾಂಜನ್ನ ಎತ್ಕೊಂಡು ಕಲ್ಲರ್ನ ಇಂಪ್ರೆಷನ್ ಕೊಡ್ತಾಯಿದ್ರು ಆ ಥರ. ಅಲ್ಲಿ ನೋಡಿ ಮೈ ಫಸ್ಟ್ ಡೇ ಅಟ್ ಸ್ಕೂಲ್ ಅಂತ ಅಂದ್ಬಿಟ್ಟು ಇದ್ರ ಮಧ್ಯೆ ಒಂದು ಕ್ಷಣ ಆನವಿಲ್ಲಪ್ಪ ಅಂತ ಹುಡುಕಾಡ್ತಿದ್ದೆ. ಅಲ್ಲಿ ಕೂತಿದ್ದೆ ನೋಡಿ, ಅಲ್ಲೇ ಇದ್ದಾನೆ ಅವನು. ಒಂದಷ್ಟು ಕಲ್ಲರ್ದು ಪರಿಚಯಗಳೆಲ್ಲ ಆಯಿತು. ನಮ್ಮನ್ನೆಲ್ಲ ರೌಂಡ್ ಅಪ್ ಮಾಡಿ ಒಬ್ರಿಗೊಬ್ರು ಎಲ್ಲ ಪರಿಚಯ ಮಾಡಿಸಿದ್ರು. ಎಲ್ಲ ಆಲ್ಮೋಸ್ಟ್ ನನ್ನ ಮಗನ ಏಜೆ, ಆಲ್ಮೋಸ್ಟ್ ಅಲ್ಲ ಸೇಮ್ ಏಜೆ ಅಂದ್ಕೊಳ್ಳಿ, 2 years. Dear children, I'm fine. I hope that you are too. Hello. How are you? I'm fine. I'm fine. I hope that you are too. Lucky. Hi, Lucky. Hello. Hello, Lucky. How are you? Who is sitting next to you? ಹಾನು Hi. ಅಯ್ಯೋ ಅದಕ್ಕೆ ಹೇಳ್ತಿದ್ದೀನಿ. What's his name? Anav. Anav. ಹಾಂ Hello, Anav. How are you? Who is sitting next to you? ಏ ಸೂಪರ್. Hi. ಇರೋ ಯಾಕೋ ಹಿಂಗೆ ಆಡ್ತಿದ್ದೀರ. Devansh. Hello, Devansh. How are you? Who is sitting next to you? ಹಬ್ಬ Give me 3. Give me 4. Give me 5. Yay! Okay, until they are being trained and get rid of the diet. ಈಗ ಆನವ್ರಿಗೆ ಸ್ಕೂಲ್ ಮುಗೀತು, 1 hour ಸೆಷನ್. ರಿಟರ್ನ್ ಗಿಫ್ಟ್ ಅಲ್ಲ, ರಿಟರ್ನ್ ಗಿಫ್ಟ್ ಏನೋ ಸಮಥಿಂಗ್ ಚಾಕ್ಲೇಟ್. ಹಲೋ ಹಾಯ್ ಮೇಡಮ್. ಮಾತಾಡ್ಸೋಣ ಅನ್ಕೊಂಡೆ, ಬಿಜಿ ಇದ್ದೀರಲ್ಲ ವಿಡಿಯೋದಲ್ಲಿ ನೋಡ್ತಿದ್ದೆಲ್ಲ, ಇವಾಗ ನೋಡಿ ಖುಷಿ ಥ್ಯಾಂಕ್ ಯು ಮೇಡಮ್, ಖುಷಿ ಆಯ್ತು ನಿಮ್ನು ಮೀಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಹೇಗಿತ್ತು ಫಸ್ಟ್ ಡೇ ಸ್ಕೂಲ್? ಬಾಬಾ ಟಯರ್ಡ್ ಆಗಿದೆ ನಮ್ಗೆ. ಯಾಕೆ? ಅವ್ನು ಹಿಡ್ದು ನಂಗೆ ಸೊಂಟ ನೋವ್ತಾ ಇದೆ. ನಾನು ಜಾಸ್ತಿ ಹಿಡ್ದಿದ್ದು. ಕರೆಕ್ಟ್, ನಂಗೆ ಅಷ್ಟು ಹಿಡ್ದಿದ್ದಕ್ಕೇನು ಬೆಳಗ್ಗೆ ಎಲ್ಲ ಬೇರೆ ಅವ್ನಿಗೆ ತಿನ್ನಿಸಿ ಇದು ಎಲ್ಲ ರೆಡಿ ಮಾಡೋದೆ. ಐ ಆಮ್ ಸ್ಟಿಲ್ ಬಾಣಂತಿ. ಎಸ್, ಈಗ ರೊಟೀನ್ ಬಿಲ್ಡ್ ಆಗುತ್ತೆ. ಏನು ಗೊತ್ತಾ, ಬೆಳಗ್ಗೆ ಎದ್ಸಿ ತಿನ್ಸಿ ಒಂದ್ ರೊಟೀನ್ ಇರುತ್ತೆ. ಇಲ್ಲ ಮಲ್ಗಿರ್ತಾರೆ ಅನ್ಕೊಳ್ಳಿ, ಸುಮ್ನೆ ಮಲ್ಕೊಳ್ಳಿ ಬಿಡು, ಇನ್ನೊಂದ್ ಅವರು ಹಂಗಾಗಿ ಹೋಗ್ಬಿಡುತ್ತೆ. ರೊಟೀನ್ ಬಂದಷ್ಟು ನಮಗೂ ಒಳ್ಳೇದು, ಮಗುಗೂ ಒಳ್ಳೇದು. ಅವಾಗ್ಲೇ ಮಕ್ಕಳು ಕಲಿಯೋದು. ಅದಕ್ಕೆ ಹೇಳೋದು ಸ್ಕೂಲ್ಗೆ ಹೋದ್ರೆ ಕಲಿತಾರೆ ಅಂತೆಲ್ಲ ಏನಕ್ಕೆ ಸ್ಟೇಟ್ಮೆಂಟ್ ಬರುತ್ತೆ ಅಂದ್ರೆ ಇದಕ್ಕೆ. ರೊಟೀನ್ ಆಗ್ಬಿಟ್ಟು ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಮಕ್ಕಳು ಡಿಸಿಪ್ಲಿನ್ ಕಲಿತಾರೆ. ನಿಮ್ಗೆ 11:30 ಬ್ಯಾಚ್ ಇದು. ಬಟ್ ಏನಂದ್ರೆ ಈಗ ಅಮೇಯ ಇರೋದ್ರಿಂದ ಅಂಡ್ ನಮ್ಗೆಲ್ಲ ಬ್ಯಾಲೆನ್ಸ್ ಮಾಡ್ತಿರೋದ್ರಿಂದ 11:30 ಅದೊಂದು ಚೂರೆಲ್ಲ ಗ್ರಿಪ್ಪಿಗೆ ಸಿಕ್ತಿದಂಗೆ 8:30ಗೆ ಹಾಕೋದು. ನಾನು ಮಾರ್ನಿಂಗ್ ಹೋಗ್ಬೇಕು ಸ್ಕೂಲ್ಗೆ, ಚೆನ್ನಾಗಿ ಅದು ನಮಗೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನು ಯಾರೋ ಹೇಳಿದ್ ನೆನಪಾಯ್ತು ನನಗೆ ಕಮೆಂಟಲ್ಲಿ, ನಾವು 4 ವರ್ಷ ಆಗೋವರೆಗೂ ಹಾಕಿಲ್ಲ ಹಾಗೆ. ಸೆಕೆಂಡ್ ಬೇಬಿ ಯಾವಾಗ ಆಯ್ತು ಅದ್ರದ್ದು ರೊಟೀನ್ ಜೊತೆ ನಾವು ಹೋಗ್ಬೇಕಾದ್ರೆ ಗೊತ್ತಾಗಿದ್ದು. ಮತ್ತೆ ನಿದ್ರೆ ಎಲ್ಲ ಹಾಳಾಯ್ತಲ್ಲ, ಇವನಿಂದ ಸ್ವಲ್ಪ ಸ್ಪೇಸ್ ಬೇಕು. ಆ್ಯಂಡ್ ಇವನ ಕಲಿಕೆ ಇದೆ ಗೊತ್ತಾ, ಅದು ನೆಕ್ಸ್ಟ್ ಲೆವೆಲ್ ಸ್ಪೀಡ್ ಅಪ್ ಆಗ್ಬಿಡಿದೆ ಆನವ್ದು. ಸೊ ಹಾಗಾಗಿ ನಾವೇನ್ ಅನ್ಕೊಂಡ್ವಿ, ಇಲ್ಲ ಇಲ್ಲ ನಮ್ ಜೊತೆ ಇದ್ರೆ ನಾ ಕೂಡ ಮಧ್ಯಾಹ್ನ ಅನಿಸ್ತಾ ಇದೆ. ಯಾಕಂದ್ರೆ ಇವ್ನು ಇನ್ನೂ ಸ್ಪೀಡಾಗಿ ಕಲಿತಾ ಇದ್ದಾನೆ.
ಸೊ ಅವಾಗ ಅನಿಸಿದ್ದಿಲ್ಲ ಎರಡಕ್ಕೂ ನಮ್ಗೆ ಸ್ವಲ್ಪ ಸ್ಪೇಸ್ ಬೇಕು, ಜೊತೆಗೆ ಅವನು ಸ್ಪೀಡಾಗಿ ಕಲಿತಾ ಇದ್ದಾನೆ ಮತ್ತು ಮಾತು ಬೇಗ ಕಲಿತಾನೆ ಅಂತ. ಮೆನಿ ರೀಸನ್ಸ್ ಇದೆ ಇವಾಗ. ಏನಂದ್ರೆ ನಾವು ಆ ಪಾಪು ಜೊತೆ ನಾನು ಫೀಡಿಂಗ್ ಅಲ್ಲಿ ಇರ್ತೀನಿ, ಪ್ರತೀಕ್ ವರ್ಕ್ ಅಲ್ಲಿ ಇರ್ತಾರೆ, ಅಮ್ಮ ಬಾಣಂತಿ ಊಟ ಮಾಡ್ಬೇಕು, ಅಡುಗೆ ಮತ್ತೆ ಹೆಲ್ಪರ್ ಇದ್ರೂನು ಎಲ್ಲ ಸ್ವಲ್ಪ ಟೈಮೇ ಸಾಲ್ತಿದ, 24 ಗಂಟೆ ಸಾಲ್ತಾ ಇಲ್ಲ ರೆಸ್ಟಿಗೆ ಇದಕ್ಕೆ ಎಲ್ಲ. ಅದ್ರ ಮಧ್ಯೆ ಆನವ್ಗೆ ನಾವು ಆಕ್ಟಿವಿಟಿ ಕೊಡೋದಾಗಿರ್ಲಿ, ಅವನ್ನ ಬ್ಯುಸಿಯಾಗಿ ಇಟ್ಕೊಳ್ಳೋದಿಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸ್ಕೂಲ್ಗೆ ಹಾಕ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ವಿ. ಆ್ಯಂಡ್ ಬರೀ ಆನವೇ ಇದ್ದಿದ್ದಿದ್ರೆ ಖಂಡಿತವಾಗ್ಲೂ 4 ಅಲ್ಲ 5 ವರ್ಷ ಆದ್ಮೇಲೆ ಆಗ್ತಿದ್ವೇನೋ. ನಮಗೆ ನಾವೇ ಇರ್ತಿದ್ವಿ ಆಗ ಅವ್ನಿಗೆ ಎಂಟರ್ಟೈನ್ ಮಾಡೋಕ್ಕೆ ಅಥವಾ ಹೇಳ್ಕೊಡೋದಿಕ್ಕೆ, ರೈಮ್ಸ್ ಹೇಳ್ಕೊಡೋದಿಕ್ಕೆ ಅದೆಲ್ಲ. ಬಟ್ ಇವಾಗ ಆಗದೇ ಇರೋ ಕಾರಣ ನಮ್ಮ ಪ್ಲ್ಯಾನ್ನೇ ಚೇಂಜ್ ಮಾಡ್ಕೊಂಡಿದ್ದೀವಿ. ಹಿ ಏನದು ನೋಡಿ, ಅವನಿಗೆ ಅದು ಏನಂತಾನೆ ಗೊತ್ತಿಲ್ಲ, ಬಿಕಾಸ್ ನಾವು ಅದನ್ನ ಇಂಟ್ರಡ್ಯೂಸೇ ಮಾಡಿಲ್ಲ. ಐ ಟೇಕ್ ಅ ಕಾಲ್ ಆನ್ ದಿಸ್. ಸ್ಕೂಲ್ ಮುಗಿಸಿ ಮನೆಗೆ ಮರಳಿದ ಆನವ್ ನಮಗೆ ಪ್ರತಿ ಒಂದೊಂದು ಹೆಜ್ಜೆನೂ ಹೆಂಗೆ ಅನಿಸ್ತಾ ಇದೆ ಅಲ್ವ ಮೌಲ್ಯ? ಅವನೇ ಸ್ಟೆಪ್ಸ್ ಹತ್ಕೊಂಡ್ಬರ್ತಾ ಇದ್ದಾನೆ. ಒಂದೊಂದು ಮಕ್ಕಳು ಬೆಳೀತಾ ಅದನ್ನ ನೋಡ್ಕೊಂಡು ಹತ್ಕೊಂಡು ಹೋಗ್ತಾರದು. ನಾವ್ದು ಫಸ್ಟ್ ಡೇ ಸ್ಕೂಲ್ ಮುಗೀತು. ಚೆನ್ನಾಗಿತ್ತು, ಎಂಜಾಯ್ ಮಾಡ್ದೆ. ಐ ನೋಸ್ ಲಿಪ್ಸ್ ಐಸ್ ನೋಸ್ ಲಿಪ್ಸ್ nose. ಅಯ್ಯಪ್ಪ, ಆನೆ ಎಲ್ಲಿ ಅಂತ ಕೇಳಿದಕ್ಕೆ ಎಲ್ಲೋಗಿದ್ದೆ ಹೇಳು. ಆಮೇಲೆ ಯೂರಿನ್ ಕಲ್ಚರ್ ಮಾಡಾದ್ಮೇಲೆ ಯೂರಿನ್ ಇನ್ಫೆಕ್ಷನ್ ಅಂತ ಬಂದಿದೆ. ಅದಕ್ಕೆ ಇಮ್ಮಿಡಿಯೇಟಾಗಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬಂದು ಅಲ್ಲಿಗೆ. ಪಾಪ ಈಗ ಎಲ್ಲರೂ ಹೇಳ್ತಾವ್ರೆ, ಸಿಕ್ಕಾಪಟ್ಟೆ ತಡೆದು ಇಟ್ಟಿದ್ದಾಳೆ, ಮೈ ಮುರಿದು ಅದಕ್ಕೋಸ್ಕರ ನಿದ್ದೆ ಮಾಡ್ತಾಯಿಲ್ಲ ಅವಳು ಅಂತ. ಜಾಸ್ತಿ ಇನ್ಫೆಕ್ಷನ್ ಆಗಿದೆ ಅಂತ ರಿಪೋರ್ಟಲ್ಲಿ ತೋರಿಸ್ತಾ ಇದೆ. ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ಈ ಮೆಡಿಸಿನ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ದ ರೀಸನ್ನು ಹೇಳಿದ್ರು. ಅಲ್ಲಿ ಕೂತ್ಕೊಂಡು ಇವತ್ತು ಇದು ಪ್ರತೀಕ್ ಅವರ ಲಂಚ್ ಆಗಿದೆ. ಇದು ಹೇಗೆ ಮಾಡೋದು ಅಂತ ನಿಮಗೆ ಬೇಕಿದ್ರೆ ಪ್ರೋಮೋ ಬಾಸ್ಕೆಟ್ ಅಲ್ಲಿ ತಿಳಿಸ್ಕೊಡ್ತೀವಿ. ಇವಾಗ ಕಮೆಂಟ್ ಮಾಡಿ ಪ್ರೋಮೋ ಬ್ಲಾಗ್ಸ್ ಬಾ. ಪ್ರೋಮೋ ಬಾಸ್ಕೆಟ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆಯಾ ಅಥವಾ ಇದೆಯಾ? ಬೇಕು ಅಂದ್ರೆ ಅದು ರೆಸಿಪಿ. ಹಾಂ ಡೈರೆಕ್ಟ್ ಹಾಕ್ಬಿಡು. ಇಷ್ಟು ತನಕ ಜೋಲಿ ಇಲ್ದೇ ಮಲಗಿಸಿದ್ದಾಯಿತು. ಎದೆ ಮೇಲೆ ಇಷ್ಟು ಚೆನ್ನಾಗಿ ಮಲ್ಕೊಂಡಿದ್ದೆ ಗೊತ್ತಮ್ಮ. ನನ್ನ ಎದೆ ಮೇಲೆ ಹಂಗೆ ಓ ಅಂತಂದೆ. ಟಯರ್ಡ್ ಆಗ್ಬಿಟ್ಟಿತ್ತು ಅನ್ಸುತ್ತೆ, ಮಲಗಿಬಿಟ್ಟಿದ್ದ. ಈಗ ಹೊರಡ್ತಾ ಇದ್ದೀರಮ್ಮ ಬ್ಯಾಂಕ್ ಹತ್ರ? ಹೌದಾ? ಹಾಂ ಹೌದಾ? ಓಕೆ ಪತ್ರ ಬಂದಿರೋದು ನೀವು ಇಲ್ಲಿ? ಮುದ್ದು ಚಿನ್ನು ಬಂಗಾರು. ಸಮಯ ಇವಾಗ 6:42. ಕರೆಂಟು ಹೋಗಿದೆ. ನಾನೀಗ ನಮ್ಮ ಮನೆಗೆ ಮತ್ತೆ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ. ನಾವು ಇವಾಗಿದ್ದ ಅವನ್ನ ಮಲಗಿಸಿದ್ದು ಫುಲ್ ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ದ. ಅವನು ಮತ್ತೆ ಇವಾಗ ನೀರು ಕೊಟ್ಟು ಅವನ ಎದುರಳಷ್ಟೊಳಗೆ ಅವನೊಂದು ಬಾಯಿ ಹೇಳ್ಬಿಟ್ಟು ಹೊರಟ್ಬಿಡ್ತೀನಿ. ಸಮಯ ಈಗ 9:15.
ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಈಶಾ ಹೋಗಿ ಮಲ್ಕೋಗು.